ನಿತಿನ್ ಗಡ್ಕರಿ ಬಿ ಜೆ ಪಿ ದೊಡ್ಡ ನಾಯಕರು, ಅವ್ರು ಯಾರಿಗೂ ಮಾತು. ರಾಜನಾಥ್ ಸಿಂಗ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂಥವ್ರು, ಅವ್ರಿಗೆ ಯಾರಿಗೂ ಮಾತಿಲ್ಲ. ಅಲ್ಲಿ ಮೋದಿಯವ್ರು ಕೊಡಬೇಕು ಹೇಳೋದು ಹೇಳುವಂಥ ಪರಿಸ್ಥಿತಿ ಅದ. ಈಗ ಅಲ್ಲಿ ಹೋಗೋದು ಯೋಗ್ಯನೋ ಇಲ್ಲೇ ನೀವು ಹೇಳಿದಂಗೆ ಕೇಳುವಂಥ ರಾಹುಲ್ ಗಾಂಧಿ ಇದ್ದಾರೆ. ನೀವು ಯೋಗ್ಯವಾದ ಒಂದು ಸಮರ್ಥನವಾಗಿ ಅವ್ರು ಹೇಳಿದರೆ ಹೌದು ಸರಿ ಇದು ಕೇಳ್ತಾ ಇದ್ದಾರೆ ಅಂದ್ರೆ ಇಲ್ಲ ಬರೋ ಒಂದು ಮಾತು ತಡೀರಿ. ಯಾಕಂದ್ರೆ ಇವತ್ತು ಮೋದಿ ಅವರು ಇದ್ದಾರೆ, ಸ್ಟ್ರಾಂಗ್ ಅದ, ಒಪ್ಪನು ಗೆಲ್ಲಬಹುದು. ನಾಳೆ ಗೆದ್ದ ನಂತರ ಇವರು ಅಧಿಕಾರ ಕೊಡ್ಬೋದು. ಆದರೆ ಈಗ ಬುದ್ಧಿವಂತಿದ್ದಂಥವ್ರು ಕಾಂಗ್ರೆಸ್ ಕರ್ನಾಟಕದಿಂದ ಈ ಸದ್ ಬಿದ್ದು ಹೋಗ್ತದಂತಲ್ಲ. ಕರ್ನಾಟಕದಲ್ಲಿ ಸಡನ್ನಾಗಿ ಅದರ ಉಳಿದ್ರಪ್ಪ ಅಂತಂದ್ರೆ ಮಿನಿಸ್ಟರ್ಶಿಪ್ ನಾಳೆ ಎಲೆಕ್ಷನ್ ಮುಗಿದ ತಕ್ಷಣ ಶುಭ ಸಾಧ್ಯತೆಗಳಿದ್ದಾವೆ. ಸೆಂಟ್ರದಲ್ಲಿ ಆಗಬೇಕಾಗಿತ್ತು ಬಂದ್ರೆ ಮತ್ತೆ ಎಂಪಿಗೆ ನಿಲ್ಲಬೇಕು, ವಾರಿಸ್ ಹೋಗ್ಬೇಕು, ಸೆಂಟ್ರಲ್ ಏನು ಮಾಡ್ಕೋಬೇಕು. ಈಗ ಸೆಂಟ್ರದಿಂದ ನಿಲ್ಲಬೇಕಾದ್ರೆ ಬಿ ಜೆ ಪಿಯಿಂದ ಎಂಪಿಗೆ ನಿಲ್ಲಬೇಕು. ಈಗ ಬಿ ಜೆ ಪಿಯಲ್ಲಿ ಏನು ಖಾಲಿ ಅದ ರೀ, ಚಿಕ್ಕೋಡಿ ಒಳಗೆ ಜೊಲ್ಲೆ ಅವ್ರು ಇದ್ದಾರೆ, ಮತ್ತು ರಮೇಶ್ ಕತ್ತಿಯವ್ರು ಬೆನ್ನು ಹತ್ತಿದ್ದಾರೆ. ಅವ್ರಿಗೆ ಮುಂದಿನ ನೆಲೆ ಕೂಡ ಹೋಗೋರು ಖೂಬಾಯಿ ಜಾಗಗಳು ಬೀದ್ರ ಕೊಡ್ತೀವಿ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇವ್ರ ಸಂಪರ್ಕ ಎಷ್ಟು ಮಟ್ಟಿಗೆ ಐತಿ, ಅಲ್ಲಿ ಏನಿದ್ರು ಮತ್ತು ಮೋದಿ ಅವ್ರಿಗೆ ಗೆಲ್ಲಿಸ್ಕೊಡ್ಬೇಕು ಅವ್ರನ್ನ. ಹೌದಾ? ಆ ಗೆದ್ದ ಮೇಲೆ ಮತ್ತೆ ಹೆಚ್ಚು ಕಡಿಮೆ ಇವ್ರು ಆರಿಸಿ ಬರ್ತಾರಂತನೂ ಮೋದಿ ಅವ್ರು ಗೌರ್ಮೆಂಟ್ ಆಗ್ತದೂ ಆ ಸಂದರ್ಭದೇನೋ ಇವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ನಾವಿಲ್ಲಿ ಏನು ವಿಚಾರ ಮಾಡುವಂಥದ್ದಪ್ಪ ಅಂತಂದ್ರೆ ಇವತ್ತು ಅಧಿಕಾರ ಹೌದು ಹೊಳದ ಸಿಗ್ತದೆ, ಬಟ್ ಅದೇ ಕಾಲಕ್ಕೆ ಸ್ವಾಭಿಮಾನ ಅನ್ನುವಂಥದ್ದು, ನನ್ನ ಮಾತು ನಡೆಯುವಂಥದ್ದು ಅನ್ನೋದು ಕೆಲವೊಂದಿಷ್ಟು ಸ್ವಾಭಿಮಾನಿ ನಾಯಕರಲ್ಲಿ ಕೆಲವರಲ್ಲಿ ಇವರು ಒಬ್ಬರ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ತಮ್ಮನ್ನು ತಾವು ಮಾರ್ಕೊಳ್ಳೋ ಸ್ಥಿತಿ ಒಳಗೆ ಇಲ್ಲ. ಅವರು ಪ್ರತಿಭಟನೆ ಮಾಡುವಂಥ ಶಕ್ತಿ ಐತೆ ಅವ್ರಿಗೆ. ಯಡಿಯೂರಪ್ಪ ಜೋಡಿನೂ ಪ್ರತಿಭಟನೆ ಮಾಡಿದ ಹಿಂದಿನ ದಿನಗಳಲ್ಲೇ, ಮತ್ತು ಅವ್ರು ಮೊನ್ನೆ ಅವ್ರು ಕೈಗಾರಿಕೆ ಟಿಕೆಟ್ ಕೊಡೋದಿಲ್ಲ ಅಂದಾಗ ಅಲ್ಲೇ ಉಳಿಬೋದಾಗಿತ್ತು. ಅವರು ಸಿಡಿದು ಹೊರಗೆ ಬಂದರು. ಇವೆಲ್ಲ ಏನು ತೋರಿಸ್ತಪ್ಪ ಅಂದ್ರೆ ಅವ್ರು ಸ್ವತಂತ್ರ ನಾಯಕರ ವ್ಯಕ್ತಿತ್ವ ಕಾಣ್ತಾ ಇದ್ದಾವೆ. ಮತ್ತು ಅಲ್ಲಿ ಇನ್ನೊಂದು ಮಾತು ನಾವು ನೆನಪಿಡ್ಬೇಕು, ಬಿ ಜೆ ಪಿಯಲ್ಲೇ ಈಗ ನೆನಪು ಮಾಡ್ಕೊಂಡ್ರಿ, ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನಾಯಕರಿದ್ದಾರೆ ಬಿ ಜೆ ಪಿಯಲ್ಲೇ, ಎಷ್ಟು ಮಂದಿ ನಾಯಕರಿದ್ದಾರೆ. ಇಲ್ಲಿ ಕಾಂಗ್ರೆಸ್ಸಲ್ಲಿ ಇರುತ್ತಿರುವಂಥ ಇಬ್ಬರು ನಾಯಕರು ಒಂದೇ ಕುಟುಂಬದ. ಯಾವುದಪ್ಪ ಅಂತಂದ್ರೆ ಜಾರಕಿಹೊಳಿ ಕುಟುಂಬದಿಂದ. ಇವ್ರು ಬಾಗಿಲು ಸೇರಿಸಿಟ್ರೆ ಮುಗಿದೋಗ್ಬಿಡ್ತಿಲ್ಲ, ಯಾರು ಬರೋದಿಲ್ಲ ಅವ್ರಿಗೆ. ಮತ್ತು ಜೊತೆಗೆ ಡಿ ಕೆ ಶಿ ಜೊತೆಗಾರಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಗೂ ಬಲಗೈ ಬಂಟರಿದ್ದಾರೆ ಇವರು. ಹೀಗಾಗಿ ಕಾಂಗ್ರೆಸ್ನಲ್ಲಿದ್ದರೆ ಒಂದೇನೋ ಇವ್ರು ಸ್ವಾಭಿಮಾನಕ್ಕೆ ಪೆಟ್ಟಾಗಲಿಕ್ಕಿಲ್ಲ, ಅಧಿಕಾರ ಕಡಿಮೆ ಸಿಗ್ಬೋದೇನೋ, ಅಥವಾ ನಾಳೆ ಮಿನಿಸ್ಟರ್ ಆಗ್ಬೋದೇನೋ. ಮತ್ತು ಇವ್ರ ಮಗನೂ ಅವ್ರು ಟಿಕೆಟ್ ಕೊಡ್ತಾರೆ ಅಂದ್ರೆ ಚಿಕ್ಕೋಡಿಯಿಂದ, ಕಾಂಗ್ರೆಸ್ನಿಂದ ಚಿಕ್ಕೋಡಿ ಭಾಗದಾಗ ಯಾರಿಲ್ಲ ಅವ್ರಿ ಇಂಥ ಪ್ರಕಾಶ್ ಹುಕ್ಕೇರಿ ನಿಲ್ಬೇಕಾ ಇಲ್ಲಪ್ಪ ಅಂತಂದ್ರೆ ಈ ನಮ್ಮ ಲಕ್ಷ್ಮಣ ಸವದಿಯವ್ರ ಮಗ ಚಿದಾನಂದ ನಿಲ್ಬೇಕು. ಅದೇ ಥರ ನಾಳೆ ಗೆಲ್ತಾರೋ ಸೋದರ ಸೆಕೆಂಡ್ ರೀ, ಅದರೊಂದು ಸ್ಥಾನ ಸಿಗ್ತದೆ ಅನ್ನುವಂಥದ್ದು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಇದ್ದಷ್ಟು ಇವರಿಗೆ ಸ್ವಾಭಿಮಾನ ಪೆಟ್ಟಾಗದಂಗೆ ಈಗ ಮತ್ತು ಮಿನಿಸ್ಟರ್ಶಿಪ್ಪು ಸಿಗ್ತದೆ. ಮತ್ತು ಕಾಂಗ್ರೆಸ್ ಇನ್ನೊಂದು ಹೇಳ್ತೀನಿ ನಿಮಗೆ, ಇವತ್ತು ಬಿ ಜೆ ಪಿಯಲ್ಲೇ 2ನೇ ಸ್ಥಾನದ ನಾಯಕರೇ ಇಲ್ಲ. ಸಪೋಸ್ ಮೋದಿಯವರು ಸೋತರು ಅಥವಾ ಮತ್ತೇನೋ ಆಯಿತು, ಆಗಬಾರ್ದು, ಆಯಿತು, ಎಲೆಕ್ಷನ್ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅಲ್ಲಿ ಯಾರದಾರ ಬಿ ಜೆ ಪಿ ನಾಯಕರು, ಮತ್ತು ರಿಗೇನ್ ಮಾಡಿಕೊಂಡು ಬಿಲ್ಡಪ್ ಮಾಡುವಂಥ ನಾಯಕರು ಯಾರದಾರ ಅನ್ನಿಸಿದ ಅಷ್ಟೇ ಸಾಗ್ತದೆ. ಯಾಕಂದ್ರೆ 70-75 ವರ್ಷ ಸಮೀಪ ಬಂದರು ಅವರು, ಮೋದಿಜಿಯವರು. ಮತ್ತು ನಾಳೆ ಗೆದ್ದರೆ ಮುಗಿದು ಇನ್ನೂ 5 ವರ್ಷ ಬರ್ತಾರೆ ಒಪ್ಪಂತ ಮಾತ್ರ. ಆದರೆ ಅವ್ರ ನಂತರ ಯಾರು ಮತ್ತು ಇನ್ನೊಬ್ಬ ನಾಯಕನಲ್ಲಿ ಬಿ ಜೆ ಪಿ ಬೆಳೆಗೊಡ್ತಾ ಇಲ್ಲ ಅವರು. ಇದನ್ನು ನಾವು ಸೂಕ್ಷ್ಮ ಅಭ್ಯಾಸ ಮಾಡ್ತಾ ಬಂದಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಹೀಗಾಗಿ 2ನೇ ಮಟ್ಟದ ನಾಯಕರಿದ್ದಾಗ, ರಾಷ್ಟ್ರ ಮಟ್ಟದಲ್ಲಿ ಮುಖ ಇದ್ದಾಗ ಆಗ ಬಿ ಜೆ ಪಿ ಏನು ಮಾಡ್ತದೆ. ಆದರೆ ಇವತ್ತು ರಾಹುಲ್ ಗಾಂಧಿ ಸಣ್ಣ ಅವ್ರ ವಯಸ್ಸದ ಅವ್ರಿಗೆ, ಇನ್ನೂ 60 ಆಗಿಲ್ಲ ಅವ್ರಿಗೆ. ಮತ್ತು ಬೆಳೀತಾ ಇದೆ. ಮುಖ್ಯ ಅಂದರೆ ಉಳಿದ ರಾಜಕಾರಣಿಗಳೇ ಇಲ್ಲವ. ಆ ವ್ಯಕ್ತಿಯನ್ನು ನಾವು ಗಮನಿಸಿದಾಗ ಜನರ ಸಂಪರ್ಕ ಮಾಡ್ತಾ ಇದ್ದಾನೆ, ಇಡೀ ದೇಶ ತುಂಬ ತಿರುಗ್ತಾ ಇದ್ದಾನೆ, ಸುತ್ತಾ ಇದ್ದಾನೆ.